ಸಚಿವ ಸ್ಥಾನ ಸಿಗದೆ ಬಂಡೆದ್ದ ಬಂಡಾಯ ಶಾಸಕರು ಕೂಲ್ ಆಗಿದ್ದಾರೆ. ಕ್ಯಾಬಿನೆಟ್ ಕಿಚ್ಚು ಆರಿಸುವಲ್ಲಿ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸಕ್ಸಸ್ ಆಗಿದ್ದಾರೆ. ನಿನ್ನೆಯಿಂದ ಹಲವು ಶಾಸಕರ ಮನೆಗೆ ತೆರಳಿ ನಾಯಕರ ಮನವೊಲಿಕೆಗೆ ಯತ್ನಿಸಲಾಗಿತ್ತು. ನಿನ್ನೆ ಎಚ್.ಕೆ. ಪಾಟೀಲ್ ಮನೆಗೆ ಹೋಗಿದ್ರು ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್. ಎಂ. ಕೃಷ್ಣಪ್ಪ ಮನೆಗೆ ಸಿಎಂ ಡಿಕೆಶಿ, ಉಸ್ತುವಾರಿ ಸುರ್ಜೇವಾಲಾ ಕೂಡ ತೆರಳಿದ್ರು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ರು ಎಚ್.ಕೆ. ಪಾಟೀಲ್. ಅಸಮಾಧಾನಗೊಂಡಿದ್ದ ಬಹುತೇಕ ಕಾಂಗ್ರೆಸ್ ಶಾಸಕರು ಈಗ ಸೈಲೆಂಟ್ ಆಗಿದ್ದಾರೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಕೂಡ ತಮ್ಮ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಟಿ.ಬಿ. ಜಯಚಂದ್ರ, ಗುಬ್ಬಿ ಶ್ರೀನಿವಾಸ್, ಬಾಗೇಪಲ್ಲಿ ಸುಬ್ಬಾರೆಡ್ಡಿ ತಣ್ಣಗಾಗಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ರು. ಹೀಗಾಗಿ ಅಸಮಾಧಾನಗೊಂಡವರ ಮನಸ್ಸನ್ನ ತಣಿಸಲು, ಶಮನಗೊಳಿಸಲು ನಿನ್ನೆ ಸಾಕಷ್ಟು ಮ್ಯಾರಥಾನ್ ಮೀಟಿಂಗ್ಗಳಾಗಿತ್ತು. ಸ್ವತಃ ಮನೆಗಳಿಗೆ ತೆರಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ನಿವಾಸಕ್ಕೆ ತೆರಳಿ ಸಭೆಯನ್ನ ಮಾಡಿದ್ರು, ಮಾತುಕತೆ ನಡೆಸಿದ್ರು. ಈಗ ಅಸಮಾಧಾನ ಶಮನಗೊಂಡಂತೆ ಕಾಣ್ತಾ ಇದೆ. ಸಿಎಂ ಎಚ್ಚರಿಕೆ ಕೂಡ ಕೊಟ್ಟಿದ್ರು, 3 ನಿಮಿಷದಲ್ಲಿ ನಾವು ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಅದಾದ ಬಳಿಕ ನಿನ್ನೆ ತಡರಾತ್ರಿ ಒಂದು ಮೀಟಿಂಗ್ ನಡೆಯುತ್ತೆ. ಉಸ್ತುವಾರಿ ಸಚಿವ ಸುರ್ಜೇವಾಲಾ ಹಾಗೂ ಡಿ.ಕೆ. ಶಿವಕುಮಾರ್, ಜಮೀರ್, ಹೀಗೆ ಸಾಕಷ್ಟು ನಾಯಕರು ಹೋಗಿ ಮಾತುಕತೆ ನಡೆಸಿದ್ರು. ಈ ಮಾತುಕತೆ ಬಳಿಕ ಶಾಸಕರು ತಣ್ಣಗಾದಂತೆ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.